ಕಡೆ ಪಾದಯಾತ್ರೆಯ ಪಾಲಿಟಿಕ್ಸ್, ಮತ್ತೊಂದು ಕಡೆ ರಾಜಕೀಯ ನಾಯಕರುಗಳ ನಡುವೆ ಟಾಕ್ ವಾರ್. ಅದರಲ್ಲೂ ಕೂಡ ಡಿಕೆ ಎಚ್ಡಿಕೆ ನಡುವಿನ ಮಾತಿನ ಮಲ್ಲ ಯುದ್ಧ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಎಚ್ಡಿಕೆ ಡಿಕೆಶಿ ನಡುವೆ ಮತ್ತೆ ವಾಕ್ಸಮರ ಮುಂದುವರೆದಿದೆ. ನಿಮ್ಮದು ಪಾಪ ವಿಮೋಚನಾ ಪಾದಯಾತ್ರೆ, ಬ್ಲಾಕ್ ಮೇಲರ್ ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ಅಂಥೇಳಿ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ನಿಮ್ಮ ಪಾಪದ ಕೊಡ ತುಂಬಿದೆ ಅಂಥೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಮುಗಿಬಿದ್ದಿರುವಂತಹದ್ದು, ವಾಗ್ದಾಳಿಯನ್ನು ನಡೆಸಿರುವಂತಹದ್ದು. ಇವರಿಬ್ಬರ ನಡುವಿನ ಟಾಕ್ ವಾರ್ ಮತ್ತೆ ಮುಂದುವರೆದಿದೆ. ನೆನೆ ಹೇಳ್ಕೊಂಡಿದ್ದೀರಿ ವಿಜೇಂದ್ರ ಅವ್ರಿಗೆ ನಮ್ಮದು ಏನೋ ಬಿಡ್ತಾರಂತಲ್ಲ, ಬಿಚ್ಚಪ್ಪ. ಬ್ಲಾಕ್ ಮೇಲ್ ಕುಮಾರಸ್ವಾಮಿ ನೀನು, ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿಯನ್ನು ಎದುರಿಸಕ್ ಹೋದೆ ನೀನು. ಆ ಜಿ ಟಿ ದೇವೇಗೌಡ ಕೆಲವು ಸ್ಟೇಟ್ಮೆಂಟ್, ಮಗನ ಕೆಲವು ಸ್ಟೇಟ್ಮೆಂಟ್, ನೀನು ಸ್ಟೇಟ್ಮೆಂಟ್. ಯಾಕೆ ಬರಲ್ಲ ಅಂತ ಹೇಳಿದಲ್ಲ, ಯಾಕೆ ನಡೀತಾ ಇದೆಯಾ? ನಿನ್ನ ಅಧಿಕಾರಕ್ಕೋಸ್ಕರ. ಏನ್ ಬಿಡ್ತೀಯಪ್ಪ, ನಿನ್ನ ಹತ್ರ ಬಿಚ್ಚಕ್ಕೇನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ ವಿಜೇಂದ್ರ ಅವ್ರಿಗೆ ನಮ್ಮದು ಏನೋ ಬಿಡ್ತಾರಂತಲ್ಲ, ಬಿಚ್ಚಪ್ಪ. ಬ್ಲಾಕ್ ಮೇಲ್ ಕುಮಾರಸ್ವಾಮಿ ನೀನು, ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿಯನ್ನು ಎದುರಿಸಕ್ ಹೋದೆ ನೀನು. ಆ ಜಿ ಟಿ ದೇವೇಗೌಡ ಕೆಲವು ಸ್ಟೇಟ್ಮೆಂಟ್, ಮಗನ ಕೆಲವು ಸ್ಟೇಟ್ಮೆಂಟ್, ನೀನು ಸ್ಟೇಟ್ಮೆಂಟ್. ಯಾಕೆ ಬರಲ್ಲ ಅಂತ ಹೇಳಿದಲ್ಲ, ಯಾಕೆ ನಡೀತಾ ಇದೆಯಾ? ನಿನ್ನ ಅಧಿಕಾರಕ್ಕೋಸ್ಕರ. ಇದು ಡಿಕೆ ಎಚ್ಡಿಕೆ ನಡುವೆ ನಡೀತಾ ಇರುವಂತಹ ಮಾತಿನ ಸಮರ. ಈ ಹಿಂದೆ ಕೂಡ ಒಕ್ಕಲಿಗ ನಾಯಕತ್ವಕ್ಕಾಗಿ ಇದೇ ರೀತಿಯ ಪೈಪೋಟಿ ಇಬ್ಬರ ನಡುವೆ ನಿರ್ಮಾಣವಾಗಿತ್ತು. ಈಗ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಈ ಪಾದಯಾತ್ರೆಯನ್ನು ಮಾಡ್ತಾ ಇರುವ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಸಂಪತ್ತಿಗೆ ಸವಾಲನ್ನು ಹಾಕಿದ್ದಾರೆ. ಇವರಿಬ್ಬರ ನಡುವಿನ ಈ ಸಮರ ಕಾಳಗ ಸದ್ಯಕ್ಕೆ ಮುಗಿಯುವ ಯಾವುದೇ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇಲ್ಲ. ಇವರಿಬ್ಬರ ನಡುವಿನ ಮಾತಿನ ಮಲ್ಲ ಯುದ್ಧ ಮತ್ತೊಂದು ಹಂತಕ್ಕೆ ತಲುಪಿದಂತೆ ಕಾಣಿಸ್ತಾ ಇದೆ. ಅದು ಅವರ ಹೇಳಿಕೆಗಳ ಮೂಲಕ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ಎಸ್ ಟಿ ನಿಗಮದ ಹಗರಣ ಜೊತೆಗೆ ಮೂಡಾ ಹಗರಣವನ್ನು ವಿರೋಧಿಸಿ ಸಿಎಂ ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪಾದಯಾತ್ರೆ ಆಗ್ತಾ ಇದೆ. ಈ ಪಾದಯಾತ್ರೆಯ ನಡುವೆಯೇ ಈಗ ಟಾಕ್ ವಾರ್ ಕೂಡ ಜೋರಾಗಿರುವಂಥದ್ದು. ನಿಮ್ಮ ಕುಟುಂಬದವರು ಎಷ್ಟು ಆಸ್ತಿಯನ್ನು ಮಾಡ್ತಿದ್ದಾರೆ, ನನ್ನನ್ನು ಕಲ್ಲು ಲೂಟಿ ಮಾಡಿದ್ದಾನೆ ಅಂತ ಹೇಳಿದ್ರಿ. ಈಗ ನಾನು ನಿನ್ನ ಅಕ್ರಮಗಳನ್ನು ಪಟ್ಟಿ ಮಾಡಿಸ್ತಾ ಇದ್ದೀನಿ, ನಿಮ್ಮ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ ಅಂತೇಳಿ ಡಿಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಏಕವಚನದಲ್ಲಿಯೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಮೂಲಕ ಇವರಿಬ್ಬರ ನಡುವಿನ ಟಾಕ್ ಫೈಟ್ ಮತ್ತಷ್ಟು ದೊಡ್ಡದಾಗುವ, ಮತ್ತಷ್ಟು ಆಳಕ್ಕಿಳಿಯುವಂತಹ ಎಲ್ಲ ಲಕ್ಷಣಗಳು ಅವರ ಹೇಳಿಕೆಯ ಮೂಲಕ ಗೋಚರವಾಗ್ತಾ ಇದೆ. ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ, ಆ ಕಲ್ಲೊಡಿಲಿಕ್ಕೆ ಎಷ್ಟು ಕುಟುಂಬಗಳ ಜೀವ ತೆಗೆದಿದ್ದೀರಿ. ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕಾ? ಬಿಜೆಪಿ ಮತ್ತು ಜೆಡಿಎಸ್ ನ ಕಾರ್ಯಕರ್ತರು ಈಗ ಮಂತ್ರಿಯಾಗಿ, ಈಗ ಉಪಮುಖ್ಯಮಂತ್ರಿಯಾಗಿ ಸದಾಶಿವನಗರದಲ್ಲಿ 3 ಜನ 70 ವರ್ಷದ ತಾಯಂದರು, 3 ಜನ 70 ವರ್ಷದ ತಾಯಂದರು, ವಿಧವಾ ತಾಯಂದರು, ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರೆಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ, ಆ ಕೆಲಸ ಮಾಡಿದ್ದೇವ? ನಾನು ಪ್ರಶ್ನೆ ಕೇಳಿದ್ದೀನಿ, ನನ್ನ ಆಸ್ತಿ ಚರ್ಚೆ ಮಾಡೋದು ನೀನು ಫಸ್ಟ್ ಮೊದಲಿಂದ ಬಾ. ನೀನು ಕುಮಾರ ಬಾಲಕೃಷ್ಣೇಗೌಡ ನಿನ್ನ ಸೋದರ ಅಲ್ಲವಾ? ಅವರ ತಂದೆ, ಅವರ ಧರ್ಮಪತ್ನಿ, ಅವ್ರ ತಂದೆ, ಅವ್ರ ಮನೆಯವರು, ಮೈಸೂರವರು, ಶ್ರೀರಂಗಪಟ್ಟಣ, ಬೆಂಗಳೂರು, ಅವರ ನಂಟ್ರಿಸ್ಟು, ಬೇನಾಮಿಗಳು, ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ. ನಾಳೆ ರಾಮನಗರದಲ್ಲಿ ಅದಕ್ಕೆ ಉತ್ತರ ಕೊಡಬೇಕು. ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿಗಿದ್ದಾರೆ, ಯಾವ ಆಲೂಗಡ್ಡೆ ಈರುಳ್ಳಿಗಡ್ಡೆಯಲ್ಲಿ ಸಂಪಾದನೆ ಆಯ್ತು ಅದು ಕೊಡಬೇಕು. ಆದ್ರೆ ನಿನ್ನ ಡಿನೋಟಿಫಿಕೇಶನ್ ಇನ್ನ ನಾನು ಚರ್ಚೆ ಮಾಡಿಲ್ಲ, ಮೈನಿಂಗ್ ಕೇಸಿನ ಚರ್ಚೆ ಮಾಡಿಲ್ಲ, ನಿನ್ನ ಸೋದರರ, ನಿನ್ನ ಕುಟುಂಬದವರ ಆಸ್ತಿನ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ, ಆ ಕಲ್ಲೊಡಿಲಿಕ್ಕೆ ಎಷ್ಟು ಕುಟುಂಬಗಳ ಜೀವ ತೆಗೆದಿದ್ದೀರಿ. ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕಾ? ಬಿಜೆಪಿ ಮತ್ತು ಜೆಡಿಎಸ್ ನ ಕಾರ್ಯಕರ್ತರು ಈಗ ಮಂತ್ರಿಯಾಗಿ, ಈಗ ಉಪಮುಖ್ಯಮಂತ್ರಿಯಾಗಿ ಸದಾಶಿವನಗರದಲ್ಲಿ 3 ಜನ 70 ವರ್ಷದ ತಾಯಂದರು,
3 ಜನ 70 ವರ್ಷದ ತಾಯಂದರು, ವಿಧವಾ ತಾಯಂದರು, ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರೆಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ, ಆ ಕೆಲಸ ಮಾಡಿದ್ದೇವ? ನಾನು ಪ್ರಶ್ನೆ ಕೇಳಿದ್ದೀನಿ, ನನ್ನ ಆಸ್ತಿ ಚರ್ಚೆ ಮಾಡೋದು ನೀನು. ಫಸ್ಟ್ ಮೊದಲಿಂದ ಬಾ ನೀನು. ಕುಮಾರ ಬಾಲಕೃಷ್ಣೇಗೌಡ ನಿನ್ನ ಸೋದರ ಅಲ್ಲವಾ? ಅವರ ತಂದೆ, ಅವರ ಧರ್ಮಪತ್ನಿ, ಅವ್ರ ತಂದೆ, ಅವ್ರ ಮನೆಯವರು, ಮೈಸೂರವರು, ಶ್ರೀರಂಗಪಟ್ಟಣ, ಬೆಂಗಳೂರು, ಅವರ ನಂಟ್ರಿಸ್ಟು, ಬೇನಾಮಿಗಳು, ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ. ನಾಳೆ ರಾಮನಗರದಲ್ಲಿ ಅದಕ್ಕೆ ಉತ್ತರ ಕೊಡಬೇಕು. ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿಗಿದ್ದಾರೆ, ಯಾವ ಆಲೂಗಡ್ಡೆ ಈರುಳ್ಳಿ ಗಡ್ಡೆಯಲ್ಲಿ ಸಂಪಾದನೆ ಆಯ್ತು ಅದು ಕೊಡಬೇಕು. ಆದ್ರೆ ನಿನ್ನ ಡಿನೋಟಿಫಿಕೇಶನ್ ಇನ್ನ ನಾನು ಚರ್ಚೆ ಮಾಡಿಲ್ಲ, ಮೈನಿಂಗ್ ಕೇಸಿನ ಚರ್ಚೆ ಮಾಡಿಲ್ಲ, ನಿನ್ನ ಸೋದರರ, ನಿನ್ನ ಕುಟುಂಬದವರ ಆಸ್ತಿನ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಪಟ್ಟಿ ಬಿಡುಗಡೆ ಮಾಡಿ. ನಿಮ್ಮ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ, ನಿಮ್ಮ ರೋಷಾವೇಶವನ್ನು ಗಮನಿಸ್ತಾ ಇದ್ರೆ, ನಿಮ್ಮ ಹೇಳಿಕೆಗಳಿಗೆ ಮಾತ್ರ ಇದು ಸೀಮಿತ ಆಗುತ್ತೋ ಅಥವಾ ತನಿಖೆ ಹಂತಕ್ಕೆ ಏನಾದರೂ ಹೋಗುತ್ತೋ ಅನ್ನೋದಂತೂ ಸದ್ಯಕ್ಕಂತೂ ರಾಜ್ಯದ ಜನರಿಗೆ ಕಾಡ್ತಾ ಇರುವಂತಹ ಕಟ್ಟಕಡೆಯ ಪ್ರಶ್ನೆ. ಕಾರಣ DK ಜೊತೆಗೆ ಗೌಡ್ರ ಕುಟುಂಬದ ಜಿದ್ದಿಗೆ ದಶಕಗಳ ಇತಿಹಾಸ ಇದೆ. ಕುಮಾರಸ್ವಾಮಿ ಅವರೇ ಈ ಭಾಗದಲ್ಲಿ ನೀವು ಆಯ್ಕೆ ಆಗಿದ್ರಿ, ಇಲ್ಲಿ 6 ವರ್ಷ ಅಧಿಕಾರವನ್ನು ನೀವು ಮಾಡಿದ್ರಿ. ನೀವು ರೈತರ ಮಗ, ಪ್ಯಾಂಟ್ ಬಿಚ್ಚಿ ಪಂಜೆ ಹಾಕಿದ್ದೀರಿ. ಹುಟ್ಟಿದ ಕರುಗಳೆಲ್ಲ ಗೂಳಿಯಾಗಲು ಸಾಧ್ಯವಿಲ್ಲ. ಅಜ್ಜಯ್ಯನ ಪ್ರಮಾಣಕ್ಕೆ ಸವಾಲನ್ನು ಎಸೆದಿದ್ದಾರೆ HDKಗೆ DK ಡಿಚ್ಚಿ. ಕುಮಾರಸ್ವಾಮಿ ಅವರೇ ಈ ಭಾಗದಲ್ಲಿ ನೀವು ಆಯ್ಕೆ ಆಗಿದ್ದೀರಿ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿ ಇಲ್ಲಿಯ ಜನರಿಗೆ ನೀವೇನು ಮಾಡಿದ್ದೀರಿ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ DK ಶಿವಕುಮಾರ್ ಅವರು HD ಕುಮಾರಸ್ವಾಮಿ ಅವರಿಗೆ. ಪುಟಗಟ್ಲೆ ಇದ್ದಾವೆ, ಪುಟಗಟ್ಲೆ. ಒಂದು CBI ಆಗಲ್ಲ, ಒಂದು ಇಡಿನಿಂದ ಆಗಲ್ಲ ತನಿಖೆ ಮಾಡಲಿಕ್ಕೆ. ಒಂದು 10 CBI ಸಂಸ್ಥೆಗಳು ಬೇಕು ನೀವು ಮಾಡ್ಕೊಂಡಿರ್ತಕ್ಕಂಥ ಅಕ್ರಮಗಳನ್ನ ಇವತ್ತು ಜನಗಳ ಮುಂದೆ ಇಡ್ಲಿಕ್ಕೆ. ಬ್ಲಾಕ್ ಮೇಲ್ ಕುಮಾರಸ್ವಾಮಿ ನೀನು, ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿಯನ್ನು ಎದುರಿಸಕ್ ಹೋದೆ ನೀನು. ಆ GT ದೇವೇಗೌಡ ಕೆಲವು ಸ್ಟೇಟ್ಮೆಂಟು, ಮಗನ ಕೆಲವು ಸ್ಟೇಟ್ಮೆಂಟು, ನೀನು ಸ್ಟೇಟ್ಮೆಂಟು. ಯಾಕೆ ಬರಲ್ಲ ಅಂತ ಹೇಳಿದಲ್ಲ, ಯಾಕೆ ನಡೀತಾ ಇದೆಯೇ? ನಿನ್ನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನೇ ಮುಳುಗಿ ಈ ಪಾಪದ ಕೊಡಗಿನಲ್ಲಿ ನೀವಿಬ್ರು ಸೇರಿ ಪಾಪದ ವಿಮೋಚನೆ ಮಾಡಲಿಕ್ಕೆ ಇವತ್ತು ನಡೀತಾ ಇದ್ದೀರಿ.